ನನ್ನ ನಿಲುವು ಈಗಾಗಲೇ ಹೇಳಿದ್ದೇನೆ. ಇವತ್ತಿನ 4 ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ. ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ, ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಯಲ್ಲಿಯೂ, ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲಿಯೂ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ, ಇದು ಇನ್ನೂ ಭಾಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ, ಮಾಹಿತಿ ತಗೊಳ್ಬೇಕಾಗಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ. ಈಗೆಲ್ಲ ನೋಡ್ತಾ ಇದ್ದೇನೆ. ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ. ಮಾತಾಡ್ತೇನೆ. ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ, ಸಾರ್ವಜನಿಕರ, ಎಲ್ಲ ಸಮುದಾಯದವ್ರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ. ಒಂದು ವಿಷಯ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ. ಮತ್ತು ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಸಮುದಾಯದ ಇವತ್ತೇನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು. ಯಾಕೆಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ. ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿಯೂ ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ, ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರ್ಬೋದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ, ತತ್ವ ಇದೆ. ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡುತ್ತೇವೆ. ಹೌದು, ಅಂಕಿಅಂಶ ಕಡಿಮೆ ಆಗಿದೆ. ಇವತ್ತು 1990ರಲ್ಲಿ ಏನು ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಇತ್ತು, ಅದರ ಪ್ರಕಾರ ಲಿಂಗಾಯತರ, ವೀರಶೈವರ ಜನಸಂಖ್ಯೆ 16.94% ಇದೆ ಅಂತ ಇತ್ತು. ಈಗ 11% ಇದೆ. ಇದು ಯಾಕೆ ಕಡಿಮೆ ಆಗಿದೆ ಅಂತೇಳಿ ಹೇಳಿ ಅದರ ಬಗ್ಗೆ ವಿಶ್ಲೇಷಣೆ ಆಗಬೇಕು. ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ಲಿಂಗಾಯತ ಸಮುದಾಯದಿಂದ ಪ್ರತ್ಯೇಕವಾದಂತಹ ಗಣತಿ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಆಗಿದೆ. ಒಕ್ಕಲಿಗ ಸಮುದಾಯ, ಲಿಂಗಾಯತ ವೀರಶೈವ ಮಹಾಸಭೆಯಲ್ಲಿ ಆ ಚರ್ಚೆ ನಡೀತಾ ಇದೆ. ನಾನು ಒಂದ್ಸಲ ಹೇಳಿದ್ದೆ, ಅದ್ರ ಬಗ್ಗೆ ಮಹಾಸಭೆ ತೀರ್ಮಾನ ಮಾಡ್ತದೆ. ನೋಡಿ, ಈಗ ನಾವು ಮೊದಲು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಸೊ ಅದಾದಮೇಲೆ ಮುಂದೆ ಆಲೋಚನೆ ಮಾಡ್ತೀವಿ. ಪ್ರತ್ಯೇಕ ಸಮುದಾಯಗಳ ಗಣತಿಯನ್ನು ಮಾಡಿದರೆ, ಈಗ ಲಿಂಗಾಯತರು ಪ್ರತ್ಯೇಕವಾದಂಥ ಗಣತಿ, ಒಕ್ಕಲಿಗರು ಪ್ರತ್ಯೇಕವಾದಂಥ ಗಣತಿಯನ್ನು ಮಾಡಿದರೆ ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ಅಂತ? ನೋಡಿ, ಸಮುದಾಯದವರು ತಮ್ಮ ನಿಲುವನ್ನು, ತಮ್ಮ ಒಂದು ಅಭಿಪ್ರಾಯವನ್ನು, ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಯಾರು ಹೆಂಗೆ ವಿರೋಧ ಮಾಡ್ಲಿಕ್ಕೆ ಬರುತ್ತೆ? ಅದರಲ್ಲೇನಿದೆ? ಅದು ವೈಯಕ್ತಿಕ, ಖಾಸಗಿಯಾಗಿರ್ತದೆ. ನನ್ನ ನಿಲುವು ಈಗಾಗಲೇ ಹೇಳಿದ್ದೇನೆ. ಇವತ್ತಿನ 4 ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ. ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ, ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಯಲ್ಲಿಯೂ, ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲಿಯೂ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ, ಇದು ಇನ್ನೂ ಭಾಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ, ಮಾಹಿತಿ ತಗೊಳ್ಬೇಕಾಗಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ. ಈಗೆಲ್ಲ ನೋಡ್ತಾ ಇದ್ದೇನೆ. ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ.
ಮಹಾಸಭಾದಿಂದ ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ ತಜ್ಞರ ವರದಿ ಮೇಲೆ. ಇದನ್ನ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೇನೆ. ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ, ಸಾರ್ವಜನಿಕರ, ಎಲ್ಲ ಸಮುದಾಯದವ್ರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ. ಒಂದು ವಿಷಯ ನಾನು ಭಾಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ. ಮತ್ತು ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಸಮುದಾಯದ ಇವತ್ತೇನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು. ಯಾಕೆಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ. ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿಯೂ ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ, ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರ್ಬೋದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ, ತತ್ವ ಇದೆ. ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡುತ್ತೇವೆ. ಸಮುದಾಯದವರು ನಮ್ಮ ಅಂಕಿಅಂಶ ಕಡಿಮೆ ಆಗಿದೆ, ಉಪಪಂಗಡಗಳು ಸ್ಪ್ಲಿಟ್ ಆಗಿದೆ. ಹೌದು, ಅಂಕಿಅಂಶ ಕಡಿಮೆ ಆಗಿದೆ. ಇವತ್ತು 1990ರಲ್ಲಿ ಏನು ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಇತ್ತು, ಅದರ ಪ್ರಕಾರ ಲಿಂಗಾಯತರ, ವೀರಶೈವರ ಜನಸಂಖ್ಯೆ 16.94% ಇದೆ ಅಂತ ಇತ್ತು. ಈಗ 11% ಇದೆ. ಇದು ಯಾಕೆ ಕಡಿಮೆ ಆಗಿದೆ ಅಂತೇಳಿ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ಲಿಂಗಾಯತ ಸಮುದಾಯದಿಂದ ಪ್ರತ್ಯೇಕವಾದಂತ ಗಣತಿ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಆಗಿದೆ. ಒಕ್ಕಲಿಗ ಸಮುದಾಯ, ಲಿಂಗಾಯತ ವೀರಶೈವ ಮಹಾಸಭೆಯಲ್ಲಿ ಆ ಚರ್ಚೆ ನಡೀತಾ ಇದೆ. ನಾನು ಒಂದ್ಸಲ ಹೇಳಿದ್ದೆ, ಅದ್ರ ಬಗ್ಗೆ ಮಹಾಸಭೆ ತೀರ್ಮಾನ ಮಾಡ್ತದೆ. ನೋಡಿ, ಈಗ ನಾವು ಮೊದಲು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಹಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಸೊ ಅದಾದ್ಮೇಲೆ ಮುಂದೆ ಆಲೋಚನೆ ಮಾಡ್ತೀವಿ. ಪ್ರತ್ಯೇಕ ಸಮುದಾಯಗಳ ಗಣತಿಯನ್ನ ಮಾಡಿದ್ದಾರೆ. ಈಗ ಲಿಂಗಾಯತರು ಪ್ರತ್ಯೇಕವಾದಂಥ ಗಣತಿ, ಒಕ್ಕಲಿಗರು ಪ್ರತ್ಯೇಕವಾದಂಥ ಗಣತಿಯನ್ನ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ಅಂತ? ನೋಡಿ, ಸಮುದಾಯದವರು ತಮ್ಮ ನಿಲುವನ್ನು, ತಮ್ಮ ಒಂದು ಅಭಿಪ್ರಾಯವನ್ನು, ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಯಾರು ಹೆಂಗೆ ವಿರೋಧ ಮಾಡ್ಲಿಕ್ಕೆ ಬರುತ್ತೆ? ಅದರಲ್ಲೇನಿದೆ? ಅದು ವೈಯಕ್ತಿಕ ಖಾಸಗಿಯಾಗಿರ್ತದೆ.